ಸಾಂಕೇತಿಕವಾಗಿ ರಾಜ್ಯದಲ್ಲಿ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ 7ನೇ ತಾರೀಕಿನ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. ಕಳೆದ ಬಜೆಟ್ನಲ್ಲಿ 39,000 ಕೋಟಿ ದಲಿತರ ಹಣಕ್ಕೆ ಕನ್ನ ಹಾಕಿದಂಥ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ SC ST ಜನಾಂಗಕ್ಕೆ ಅನ್ಯಾಯವನ್ನು ಮಾಡಿ ಅವ್ರನ್ನ ಮುಂಚೂಣಿಗೆ ತರ್ತೀರಿ ಅಂತೇಳಿ ಇವತ್ತು ಬೀದಿಗೆ ತಳ್ಳಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ನಂಬ್ಕೊಂಡಿದ್ದೀರಿ. 7ನೇ ತಾರೀಕು ಬಜೆಟಲ್ಲಿ ಮತ್ತೆ 14,800 ಕೋಟಿಯನ್ನು ನೀವು SCP TSP ಹಣದಿಂದ ಗ್ಯಾರಂಟಿಗಳು ಬಳಸೋದಕ್ಕೆ ನೀವು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ FC ಮಹದೇವಪ್ಪನವ್ರ ವಿರುದ್ಧವಾಗಿ ನಾವು ಅದನ್ನು ಕೈ ಬಿಡೋವರೆಗೂ ನೀವು ನಿರಂತರವಾಗಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೀರಿ. ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಯಾರು SC ST ಶಾಸಕರಿದ್ದಾರೆ ಅವ್ರ ಮನೆಗಳಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ HC ಮಹದೇವಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡೋದ್ರ ಮುಖಾಂತರ ಬಜೆಟಲ್ಲಿ ದಲಿತರ ಹಣ ದಲಿತರಿಗೆ ಹಕ್ಕು ಅಂತೇಳಿ ನಮ್ಮ ಹಣ ನಮ್ಮ ಹಕ್ಕು ಅಂತೇಳಿ ನಾವು ಹೋರಾಟವನ್ನು ಎಲ್ಲಿ ಕಂಡಲ್ಲಿ ಅವ್ರು ಎಲ್ಲೆಲ್ಲಿ ಕಾಣಿಸ್ತಾರೋ ಅಲ್ಲಿ ನಾವು ಗೆರವಳು ಮಾಡೋದ್ರ ಮುಖಾಂತರ ನಾವು ಈ ಹೋರಾಟವನ್ನು ತೀವ್ರವಾಗಿ ನಾವು ಮಾಡ್ತೀರಿ. ಈ ಪ್ರತಿಭಟನೆಯನ್ನು ಮಾಡ್ತೀರಿ. ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ನೀವು ಪ್ರತಿದಿನ ದಲಿತರ ಪರವಾಗಿ ಅಂತ ಏನು ಹೇಳ್ಕೊಂಡು ಬಂದಿದ್ದೀರಿ ಮೊದಲಿಂದಲೂ. ಇವತ್ತು ಯಾರೋ ಬಿಸ್ಕಟ್ ಹಾಕ್ತಾರೆ, ಅದಕ್ಕೆ ನೀವು ಆ ಬಿಸ್ಕಟನ್ನು ಎತ್ಕೊಂಡು ಇವತ್ತು ಸಿದ್ದರಾಮಯ್ಯನವ್ರು ನಿಮ್ಮನ್ನು ಕರೆದಲ್ಲಿ ಅವಮಾನ ಮಾಡಿರ್ತಕ್ಕಂಥ ಒಂದು ಮೀಟಿಂಗಲ್ಲಿ ನಮಗೆ ಗೊತ್ತು. ಇವತ್ತು ಯಾವ ರೀತಿ ನಿಮ್ದು ನಾವೇನು ಬಂದು BJP ಕೋಟ್ ಹಾಕಲಿ ಅಂತ ನಿಮ್ಮನ್ನು ಕರೆಯಲ್ಲ. ಇವತ್ತು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನ ಬೀದಿಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ದಲಿತ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರುಗಳು ನಿಮ್ಮ ಏನು ಸಂಘಟನೆಯ ಬ್ಯಾನರ್ ಅಡಿಯಲ್ಲಿ ಹೋರಾಟ ಮಾಡಿ ನಮ್ಮ ಹಣ್ಣು ನಮ್ಮ ಹಕ್ಕು ಅಂತ ಹೇಳಿ ನೀವೆಲ್ಲ ಹೋರಾಟ ಮಾಡಬೇಕಂತೇಳಿ ನಾನು ಅವರನ್ನ ನಮ್ಮ ಸಹೋದರನ್ನ ನನ್ನ ಪ್ರೀತಿಯಿಂದ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲ ಸಹೋದರರು ಎಲ್ಲ ದಲಿತ ಸಂಘಟನೆ ಬಂಧುಗಳು ಬಂದು ನೀವು ಹೋರಾಟ ಮಾಡಿ ಈ ಹಣವನ್ನು SC ST ಜನಾಂಗದ ಡೆವಲಪ್ಮೆಂಟ್ಗೆ ಬಳಸೋದ್ರ ನಿಟ್ಟಿನಲ್ಲಿ ಈ ಬಜೆಟಲ್ಲಿ ನಮ್ಮ ಹಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ.